ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ತಾಲೂಕು ಕಚೇರಿ ಎದುರು ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ವಿದ್ಯುತ್ ಖಾಸಗೀಕರಣ ಕ್ರಮವನ್ನು ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ಮಂಜೇಗೌಡ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಸಾಮಾನ್ಯ ಜನರು ಸಂಕಷ್ಟಕ್ಕೆ ಸಿಲುಕಿದ್ದು ಜೀವನ ಸಾಗಿಸಲು ಪರದಾಟ ನಡೆಸುವಂತಾಗಿದೆ ಹಾಗೂ ವಿದ್ಯುತ್ ಕ್ಷೇತ್ರದ ಖಾಸಗೀಕರಣದಿಂದ ರೈತರು ಹಾಗೂ ಬಡ ಜನರಿಗೆ ತೊಂದರೆಯಾಗಲಿದೆ ಎಂದು ಆರೋಪಿಸಿದರು. ಪ್ರತಿಭಟನೆ ಬಳಿಕ ಕಾರ್ಯಕರ್ತರು ತಹಶೀಲ್ದಾರ್ ಮಲ್ಲೇಶ್ ಬೀರಪ್ಪ ಪೂಜಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಜನವಿರೋಧಿ ನೀತಿಗಳನ್ನು ಹಿಂಪಡೆಯುವಂತೆ ಒತ್ತಾಯಿಸಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಕರವೇ ತಾಲೂಕು ಅಧ್ಯಕ್ಷ ಮಂಜೇಗೌಡ ಮಾತನಾಡಿ, ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿ ಹಾಗೂ ರಾಜ್ಯ ಸರ್ಕಾರದ ವಿದ್ಯುತ್ ಖಾಸಗೀಕರಣ ಕ್ರಮಗಳಿಂದ ಬಡ ಜನತೆ ಬೀದಿಗೆ ಬೀಳುವ ಅನಿವಾರ್ಯತೆ ಬಂದಿದ್ದು, ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿ ಕೂಲಿ ಕಾರ್ಮಿಕರು ತಾವುಗಳು ದುಡಿದ ಹಣದಿಂದ ಜೀವನ ಸಾಗಿಸಲು ಕಷ್ಟಕರವಾಗಿದೆ. ಈ ಜನವಿರೋಧಿ ನೀತಿಗಳನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಈ ಕೂಡಲೇ ಹಿಂಪಡೆಯಬೇಕು, ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಇವತ್ತು ಒಂದು ವಾರದಲ್ಲಿ ಪೆಟ್ರೋಲು, ಡೀಸೆಲು, ಗ್ಯಾಸನ್ನು 3 ಬಾರಿ ಒಂದು ವಾರದಲ್ಲಿ ಏರಿಕೆ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು. ಇವತ್ತು ಬೆಸ್ಕಾಂ ಕಂಪ್ನಿನೂ ಕೂಡ ಹೊರ ರಾಜ್ಯದವ್ರಿಗೆ ಗುತ್ತಿಗೆ ಕೊಡ್ತಾ ಇದ್ದಾರೆ. ಅಲ್ಲಿ 99 ಭಾಗ ಎಲ್ಲ ಕನ್ನಡಿಗರು ಇರ್ತಕ್ಕಂಥ ಬೆಸ್ಕಾಂ ಕಂಪ್ನಿ ಉಳಿಬೇಕು, ಬೆಸ್ಕಾಮು ಅಧಿಕಾರಿಗಳು ಉಳಿಬೇಕು, ಬೆಸ್ಕಾಂ ನೌಕರರು ಉಳಿಬೇಕು. ಇವತ್ತು ರೈತರಿಗೆ, ಬಡವರಿಗೆ ಎಲ್ಲ ಕರೆಂಟನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ ಫ್ರೀಯಾಗಿ. ಅವರೇನಾರು ಹೊರ ರಾಜ್ಯದವ್ರು ಏನಾರು ಇಲ್ಲಿ ಬಂದರೆ ಖಂಡಿತವಾಗ್ಲೂ ಎಲ್ಲ ಜಾಸ್ತಿ ಮಾಡ್ತಾರೆ. ರೈತರ ಮೇಲೆಲ್ಲ ಹೊರೆ ಜಾಸ್ತಿ ಆಗ್ತಾರೆ, ಬಡಬಗ್ರ ಮೇಲೆ ಹೊರೆ ಜಾಸ್ತಿ ಆಗ್ತಾರೆ. ಹಾಗಾಗಿ ಬೆಸ್ಕಾಂನ ಉಳಿಸ್ಕೋಬೇಕು ಅಂತ ಹೇಳಿ ಇವತ್ತು ನಾವು ಪ್ರತಿಭಟನೆ ಮಾಡಿದ್ದೀವಿ. ಸರ್ಕಾರದ ಕಾದು ನೋಡ್ತೀವಿ ನಾವು, ಕಾದು ನೋಡಿಬಿಟ್ಟು ಮುಂದಿನ ಹೆಜ್ಜೆ ಇಡ್ತೀವಿ. ಸರ್ಕಾರ ಏನಾರು ಇದಕ್ಕೂ ಮಣಿಲಿಲ್ಲ, ಆ ಕೇಂದ್ರ ಸರ್ಕಾರದಲ್ಲಿ ಒತ್ತಡ ಹಾಕಿ ಇದನ್ನು ಕ್ಯಾನ್ಸಲ್ ಮಾಡಬೇಕು. ಅವರು ಕ್ಯಾನ್ಸಲ್ ಮಾಡದೇ ಇದ್ದ ಪಕ್ಷಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ರಾಜ್ಯಾಧ್ಯಕ್ಷರು ಟಿ.ಎ. ನಾರಾಯಣಗೌಡರ ನೇತೃತ್ವದಲ್ಲಿ ಉಗ್ರ ಹೋರಾಟನ ನಾವು ಕೈಗೊಳ್ತೀವಿ. ನಮಗೆ ಯಶಸ್ವಿ ಆಗಿದೆ ಅನ್ನಿಸ್ತಾ ಇದೆ. ಯಾಕೆಂದರೆ ನಮ್ಮರೆಲ್ಲ 100 ಜನ ಕಾರ್ಯಕರ್ತರೆಲ್ಲ ಬಂದು ನಮಗೆಲ್ಲ ಸಹಕಾರ ಕೊಟ್ಟವ್ರೆ, ಸಪೋರ್ಟ್ ಮಾಡವ್ರೆ. ಎಲ್ಲ ರೀತಿಯಲ್ಲೂ ಇವತ್ತು ಯಶಸ್ವಿ ಆಗಿದೆ. ಜಾಥಾ ಮೂಲಕ ತಹಸೀಲ್ದಾರರು ಖಂಡಿತವಾಗ್ಲೂ ಸರ್ಕಾರದ ಗಮನಕ್ಕೆ ತರ್ತೀವಿ. ನೀವೇನು ಹೇಳಿದ್ರೆ ಅದನ್ನು ಸರ್ಕಾರದ ಗಮನಕ್ಕೆ ತಂದು ಅವ್ರ ಗಮನ ಸೆಳೆಯೋ ಕೆಲಸ ಮಾಡ್ತೀವಿ. ಇವತ್ತೇ ತಲುಪಿಸ್ತೀವಿ ಸರ್ಕಾರಕ್ಕೆ ಅಂತ ಹೇಳವ್ರೆ. ಅದೇ ರೀತಿ ನಗರಸಭೆ ಆಯುಕ್ತರಿಗೂ ಕೊಟ್ಟಿದ್ದೀವಿ. ಇವತ್ತು ನಗರಸಭೆ ಆಯುಕ್ತರಿಗೆ ಒಂದು ಮಾತು ಹೇಳಿದ್ದೀವಿ. ಇವತ್ತು ಡಾಬಾಗಳಲ್ಲಿ, ಅಂಗಡಿ ಮುಂಗಟ್ಟುಗಳಲ್ಲೆಲ್ಲ ಎಗ್ಗಿಲ್ದಲ್ಲೇ ಮದ್ಯ ಮಾರಾಟ ಮಾಡ್ತಾಯಿದ್ದಾರೆ. ಬಡಬಗ್ಗರು ಕೂಲಿನಲ್ಲಿ ಮಾಡೋರೆಲ್ಲ ರೋಡಲ್ಲೇ ಕುಡಿದ್ಬಿಟ್ಟು ಅವ್ಯಾಚ ಶಬ್ದಗಳಿಂದ ರೋಡಲ್ಲಿ ತಿರುಗಾಡ್ತಾರೆ. ಸರ್ಕಾರದವರು ಇವ್ರಿಗೆ ಮನವಿ ಕೊಟ್ಟಿದ್ದೀವಿ, ನಾವು ಆಯುಕ್ತರಿಗೆ ಕೊಟ್ಟಿದ್ದೀವಿ, ಅಬಕಾರಿ ಇಲಾಖೆಗೂ ಕೊಟ್ಟಿದ್ದೀವಿ, ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಕೊಟ್ಟಿದ್ದೀವಿ. ಅಕಸ್ಮಾತ್ ಅವ್ರೇನು ತಗೊಳ್ಳಿಲ್ಲ ಕ್ರಮನ ಅಂದರೆ ಯಾವ ಡಾಬಾದಲ್ಲಿ ಎಲ್ಲೆಲ್ಲಿ ಮಾರ್ತಾರೆ, ಎಲ್ಲೆಲ್ಲಿ ಇರ್ತಾರೆ ಎಲ್ಲ ನಮಗೆ ಗೊತ್ತಿದೆ. ಹಾಗಾಗಿ ಅದನ್ನು ಅವ್ರು ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತವಾಗ್ಲೂ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಿನ ದಿನಗಳಲ್ಲಿ ನಾವೇ ನುಗ್ಗಿ ಅದನ್ನು ಕಂಟ್ರೋಲ್ ಮಾಡೋ ಕೆಲಸನ ಮಾಡ್ತೀವಿ. ಸರ್ಕಾರದವರು ಇದನ್ನು ತಡಿಬೇಕು, ಹೊರ ರಾಜ್ಯದ ಗುತ್ತಿಗೆನ ತಡಿಬೇಕು. ಕರ್ನಾಟಕದಲ್ಲೇ ಬೇಕಾದಷ್ಟು ಜನ ನಮ್ಮಲ್ಲಿ ಗುತ್ತಿಗೆದಾರವ್ರೆ, ಅವ್ರಿಗೆ ಕೊಡಲಿ. ಇಲ್ಲಿ ಆಸೆ ಹೊಚ್ಕೊಳ್ಳೋಷ್ಟು ಜನ ಅವರೇ, ಯಾಕೆ ಹೊರಗಡೆಗೆ ಕೊಡ್ತಾರೆ? ಇವ್ರಿಗೆ ಜಾಸ್ತಿ ಕಮಿಷನ್ ಕೊಡ್ತಾರೆ ಅಂತ ಇವ್ರು ಮಾಡ್ತಾಯಿದ್ದಾರೆ. ಈ ವಿಚಾರವಾಗಿ ಇಲ್ಲಿಂದ ಹೋಗಿರ್ತಕ್ಕಂಥ ನಮ್ಮ ಕರ್ನಾಟಕದ ಸಂಸದರು ಅಲ್ಲಿ ಬಾಯಿ ಬಿಚ್ಚಬೇಕು. ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ತಮಿಳ್ನಾಡು ನೋಡಿ ಕಲಿಬೇಕು.
ಅವ್ರು ಯಾವುದೇ ಒಂದು ಇದು ಮಾಡಬೇಕು ಅಂದರೆ ಎಲ್ಲ ಪಕ್ಷಗಳು ಒಗ್ಗಟ್ಟಾಗಿ ನಿಯೋಗ ಹೋಗ್ತಾರೆ. ಇವರು ಅಲ್ಲಿ ಹೋದ್ರೂ ಬಾಯಿ ಬಿಚ್ಚಲ್ಲ. ಏನಾರು ಇದ್ದರೆ ಇವರು ಕೆಲಸಗಳು ಮುಗಿಸ್ಕೊಂಡು ಬರ್ತಾರೆ. ಕನ್ನಡಿಗರ ಪರವಾಗಿ, ಕರ್ನಾಟಕದ ಪರವಾಗಿ, ನಾಡಿನ ಜನತೆ ಪರವಾಗಿ ಯಾವುದೇ ಉಸಿರು ತೆಗೆಯಲ್ಲ. ಸರ್, ಇವತ್ತು 94-95 ವರ್ಷದ ದೇವೇಗೌಡರು ಹೋಗಿ ಸಂಸತ್ತಲ್ಲಿ ಬಾಯಿ ಬಿಟ್ಟು ಮಾತಾಡ್ತಾರೆ, ಕಾವೇರಿ ಬಗ್ಗೆ ಮಾತಾಡ್ತಾರೆ. ಇವ್ರಿಗೇನಾಗಿದೆ ಸರ್ ರೋಗ? ಇವ್ರಿಗೆ ಒಬ್ಬರು ಬಾಯಿ ಬಿಚ್ಚಲ್ಲ, ಹೋಗ್ಬಿಟ್ಟು ಅವ್ರು ಕೈ ಕಟ್ಟಿಗೆ ನಿಂತಿರ್ತಾರೆ. ಮುಂದಿನ ದಿನಗಳಲ್ಲಿ ಇವ್ರಿಗೆ ಮನೆಗೆ ಕಳ್ಸೋ ಕೆಲಸನ ಕನ್ನಡಿಗರು ಮಾಡ್ತಾರೆ ಅಂತ ಹೇಳ್ತೀವಿ.